ನಾನು ಹೇಳುವ ವಿಷಯ ಕೆಲವರು ಕೇಳಿರ್ತೀರ, ಆದರೆ ಹೆಚ್ಚಿನ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಾ? ಈ ವಿಷಯ ಅಷ್ಟೊಂದೇನೂ ಸದ್ದು ಮಾಡಿಲ್ಲ, ಆದರೆ ಅಲ್ಲಿ ನಡೆದಿರುವಂತಹ ಆ ಘಟನೆ ನಿಜವಾಗಿಯೂ ರೋಚಕ. ಅದು ಶಾಂತವಾದ ಬೇಲೂರು ಪಟ್ಟಣ. ಇದು ಹಾಸನ ಜಿಲ್ಲೆಯ ಹೃದಯ ಭಾಗದಲ್ಲಿ ಆಳವಾಗಿ ನೆಲೆಸಿದೆ. ಸಾಕಷ್ಟು ದೇವಾಲಯಗಳಿದ್ದರೂ ಅದರ ಸೌಂದರ್ಯದಂತೆ ಒಂದು ಭಯಾನಕ ಹಿನ್ನೆಲೆಯನ್ನು ಪಡೆದಿದೆ. ಇಲ್ಲಿ 4 ಹುಡುಗರು ವಾಸಿಸುತ್ತಿದ್ದರು. ಇವರಂತೂ ಒಬ್ಬರಿಗೊಬ್ಬರು ಅಸಾಮಾನ್ಯರು. ಅವರಿಗೊಂದು ಹುಚ್ಚಿತ್ತು, ಅದೊಂದು ಆಟ. ಅದರ ಹೆಸರೇ ಕೊನೆಯ ಜಿಗಿತ ಅಂತ. ಮೊದಲಿಗೆ ಅದು ನಗುವಾಗಿತ್ತು, ಧೈರ್ಯದ ರೋಮಾಂಚಕ ಪರೀಕ್ಷೆಯಾಗಿತ್ತು. ಈ ಆಟ ಆ ಊರಿನ ಕಲ್ಲುಗಳು ಕೂಡ ನೆನಪಿಟ್ಟಂತಹ ಆಟ. ಏಕೆಂದರೆ ಸಾವನ್ನು ಹೆಚ್ಚು ಕಾಲ ಕೀಟಲೆ ಮಾಡಿದಾಗ ಸಾವು ಮತ್ತೆ ಆಡಲು ಪ್ರಾರಂಭಿಸುತ್ತೆ. ಶಾಂತವಾದ ಪಟ್ಟಣದಲ್ಲಿ ವೀರ್, ಸಿದ್ಧಾರ್ಥ್, ಆರ್ಯ ಮತ್ತು ಮನನ್ ಎಂಬ 4 ಹುಡುಗರಿದ್ದರು. ಅದು ಸಾಮಾನ್ಯ ದಿನದಂತೆ ಒಂದು ದಿನ. ವಾರಕ್ಕೊಮ್ಮೆ 6:45ಕ್ಕೆ ಬೇಲೂರು ತಲುಪುವ ರೈಲು. ಅವರ ಆಟ ಏನೆಂದರೆ ರೈಲ್ವೆ ಹಳಿಯಲ್ಲಿ ನಿಲ್ಲೋದು, ರೈಲು ಸಮೀಪ ಬರುವಷ್ಟರಲ್ಲಿ ಜಿಗಿಯೋದು. ಯಾರು ಕೊನೆಗೆ ಜಿಗಿಯುತ್ತಾರೋ ಅವರು ಅತ್ಯಂತ ಧೈರ್ಯಶಾಲಿಗಳು ಅಂತ. ಈ ಆಟದಲ್ಲಿ ವೀರ್ಗಿಂತ ಯಾರೂ ಧೈರ್ಯಶಾಲಿಗಳಿರಲಿಲ್ಲ. ಅವನು ನಿರ್ಭೀತನಾಗಿದ್ದನು, ದುರಾಹಂಕಾರಿ ಕೂಡ. ರೈಲು ಅವನ ಮುಂದೆ ಬರೋವರೆಗೂ ನಿಂತು ಅಂಚಿನಲ್ಲಿ ಹಾರುವ ಒಂದು ಚಾಣಾಕ್ಷತೆ ಅವನಲ್ಲಿತ್ತು. ಇತರರು ರೈಲು 200 ಮೀಟರ್ ದೂರದಲ್ಲಿ ಇರುವಾಗಲೇ ಹಾರುತ್ತಿದ್ದರು. ಆದರೆ ವೀರ್, ಅವನು ತನ್ನನ್ನು ತಾನು ಅಜೇಯ ಎಂದು ಕರೆದನು. ಈ ಜಾಣ್ಮೆ ಅವನಲ್ಲೇ ಏನೋ ಸಾಧನೆ ಮಾಡಿರುವ ಒಂದು ಚಿಂತನೆಯನ್ನು ಹುಟ್ಟುಹಾಕಿತ್ತು. ಆದಾಗ್ಯೂ ಸಿದ್ಧಾರ್ಥ್ ಅವನನ್ನು ಸೋಲಿಸಲು ಬಯಸುತ್ತಿದ್ದನು, ಆದರೆ ಭಯವು ಯಾವಾಗಲೂ ಅವನನ್ನು ತಡೆ ಹಿಡಿದಿತ್ತು. ಆದ್ದರಿಂದ ಅವನು ರಹಸ್ಯವಾಗಿ ತನ್ನ ಮನೆಯಲ್ಲಿ ಟ್ರೈನಿಂಗ್ ಮಾಡಲು ಶುರು ಮಾಡುತ್ತಾನೆ. ಅವನ ತಾಯಿ ಒಂದು ದಿನ ಅವನನ್ನು ಹಿಡಿದು ಕಪಾಲಕ್ಕೆ ಬಾರಿಸುತ್ತಾರೆ. ಮೂರ್ಖತನವನ್ನು ಬೆನ್ನಟ್ಟುತ್ತಾ ಸಾಯು ವೀರಿ ಅಂತ. ಆದರೆ ಸಿದ್ಧಾರ್ಥ್ ನಿಲ್ಲಿಸಲಿಲ್ಲ. ಅವನು ವೀರನ್ನು ಸೋಲಿಸಲು ತುದಿ ಕಾಲಲ್ಲಿ ನಿಂತಿದ್ದ. ಮರುದಿನ ಬೆಳಿಗ್ಗೆ ಸಿದ್ಧಾರ್ಥ್ ಅಸ್ವಸ್ಥನಾಗಿದ್ದನು. ತೀವ್ರವಾದ ಜ್ವರ, ದುರ್ಬಲವಾದ ಕೈಕಾಲುಗಳು. ಆದರೆ ಅವನಿಗೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ವಾರಕ್ಕೊಮ್ಮೆ ಬರುವ ರೈಲು ಬರುವ ದಿನ ಅವತ್ತೇ ಆಗಿತ್ತು. ಅವನ ಸ್ನೇಹಿತರು ಕರೆಗಳಿಗೆ ಉತ್ತರಿಸುತ್ತಿರಲಿಲ್ಲ. ಅವನು ಡೈರೆಕ್ಟಾಗಿ ಅವರ ಮನೆಗೆ ಹೋಗುತ್ತಾನೆ. ಪ್ರತಿಯೊಂದು ಮನೆಯಲ್ಲೂ ಒಂದೇ ಉತ್ತರ, ಅವರು ಆಟವಾಡಲು ಹೋಗಿದ್ದಾರೆ ಅಂತ. ಸಿದ್ಧಾರ್ಥ್ಗೆ ತಿಳಿದಿತ್ತು ಅವರಿರುವ ಜಾಗ ಯಾವುದು ಅಂತ. ರೈಲ್ವೆ ಹಳಿಗೆ ಹೋಗುವ ದಾರಿ ಸ್ವಲ್ಪ ಜನಜಂಗುಳಿ ಇಲ್ಲದ ಜಾಗ. ಅದು ಸೂರ್ಯ ತನ್ನ ಸ್ಥಾನದಿಂದ ಕೆಳಗೆ ಇಳಿಯುವ ಹೊತ್ತು. ಸಮಯ ಸರಿಸುಮಾರು 6:45. ಆ ದಾರಿಯಲ್ಲಿ ಒಬ್ಬ ಹುಡುಗ ನಿಧಾನವಾಗಿ ಮುಂದೆ ನಡೆಯುತ್ತಿದ್ದಾನೆ. ಅವನ ಪಾದಗಳನ್ನು ಎಳೆಯುತ್ತಿದ್ದಾನೆ. ತಲೆ ಓರೆಯಾಗಿದೆ. ಆದರೆ ಅದು ವೀರ್. ವೀರ್ ಅಂತ ಸಿದ್ಧಾರ್ಥ್ ಜೋರಾಗಿ ಕೂಗುತ್ತಾನೆ. ಆದರೆ ವೀರ್ ಪ್ರತಿಕ್ರಿಯಿಸಲಿಲ್ಲ. ಅವನ ಸ್ಮಶಾನಕ್ಕೆ ಹೋಗುವ ಹಳೆಯ ಹಾದಿಯನ್ನು ಹಿಡಿಯುತ್ತಾನೆ. ಸಿದ್ಧಾರ್ಥ್ ಹಿಂಬಾಲಿಸುತ್ತಾ ವೀರ್ ವೀರ್ ಅನ್ನುತ್ತಾನೆ. ಆದರೆ ಅವನು ಗೇಟ್ ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ. ತಣ್ಣನೆಯ ಗಾಳಿ ಮಾತ್ರ. ಸಿದ್ಧಾರ್ಥ್ಗೆ ಇದ್ದಕ್ಕಿದ್ದಂತೆ ಹೆಚ್ಚು ಅನಾರೋಗ್ಯ ಆದಂತೆ ಅನಿಸುತ್ತದೆ. ಹೆಚ್ಚು ಭಯವಾಗುತ್ತೆ. ಆದರೂ ಅವನು ಹಳಿಯತ್ತ ಓಡಿದನು. ಅಲ್ಲಿ ಅವನು ಆರ್ಯ ಮತ್ತು ವೀರ್ ಹಳಿಯ ಮೇಲೆ ನಿಂತಿರುವುದನ್ನು ನೋಡುತ್ತಾನೆ. ಎಂದಿನಂತೆ ವಾರಕ್ಕೊಮ್ಮೆ ಬರುವ ಆ ವೇಗದೂತ ರೈಲು, ಅದರ ರಭಸೆ ಎಷ್ಟಿತ್ತಂದರೆ ಗಾಳಿಯಂತೆ. ಆರ್ಯ ಆ ಭಯಾನಕ ದೃಶ್ಯ ನೋಡಿದಾಗ ಕೈಕಾಲು ಆಡದೆ ಜಿಗಿಯುತ್ತಾನೆ. ಆದರೆ ವೀರ್ ಕೇವಲ ಮುಗುಳ್ನಗೆ ಅಷ್ಟೇ. ಏನೋ ಆವೇಶ, ತನ್ನಂಥ ವೀರ ಇದ್ದಾನೋ ಎನ್ನುವ ಮನೋಭಾವನೆ. ಕೊನೆಯದಾಗಿ ರೈಲು ಸಮೀಪಿಸುತ್ತಿದ್ದಂತೆ ಒಂದೇ ಜಿಗಿತ. ಸಿದ್ಧಾರ್ಥ್ ಕಿರುಚುತ್ತಾನೆ, ವೀರ್ ಅಂತ. ರೈಲು ಮತ್ತು ಅದರ ಹಾರ್ನ್ನ ಗರ್ಜನೆಯ ಬಿರುಸು. ವೀರ್ ಹಾರಿದರೂ ಆತನ ವೇಗಕ್ಕಿಂತ ರೈಲಿನ ವೇಗ 100 ಪಟ್ಟು ವೇಗದ್ದಾಗಿತ್ತು. ವೀರ್ನ ದೇಹ ಛಿದ್ರವಾಗಿ ಹೋಗಿತ್ತು. ಅಲ್ಲಿ ಇವಾಗ ಇದ್ದದ್ದು 2: ರಕ್ತ ಮತ್ತು ಮೌನ. ಆಟವು ಮುಗಿದಿತ್ತು. ವೀರ್ನ ದೇಹವನ್ನು ಸಿದ್ಧಾರ್ಥ್ ಅವನು ನಡೆದುಕೊಂಡು ಹೋಗುವುದನ್ನು ನೋಡಿದ್ದ. ಅದೇ ಸ್ಮಶಾನದಲ್ಲಿ ದಹನ ಮಾಡಲಾಯಿತು. ಎಲ್ಲರೂ ಅದು ಅಪಘಾತ ಎಂದು ಹೇಳಿದರು, ದುರಂತ ಅಂತ್ಯ ಅಂತ. ಆದರೆ ಸಿದ್ಧಾರ್ಥನಿಗೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ವೀರ್ ಸಾಯುವ ಮೊದಲು ಸ್ಮಶಾನಕ್ಕೆ ಹೋಗುವುದನ್ನು ಅವನು ತನ್ನ ಕಣ್ಣಾರೆ ನೋಡಿದ್ದನು. 3 ವಾರಗಳ ನಂತರ ಆರ್ಯ ಮಾತನಾಡುವುದನ್ನು ನಿಲ್ಲಿಸುತ್ತಾನೆ. ಏನೋ ವಿಚಿತ್ರ ರೀತಿಯ ವರ್ತನೆ ಅವನದ್ದಾಗಿತ್ತು. ರಾತ್ರಿ ಇಡೀ ಅವನು ಒಂದು ವಿಷಯವನ್ನು ಗೊಣಗುತ್ತಲೇ ಇದ್ದ. ಅವನು ಇನ್ನೂ ಹಳಿಗಳ ಮೇಲೆ ಇದ್ದಾನೆ ಅಂತ. ಒಂದು ದಿನ ಸಿದ್ಧಾರ್ಥ್ ಅಲ್ಲಿಗೆ ಒಬ್ಬಂಟಿಯಾಗಿ ಹೋಗುತ್ತಾನೆ. ಅದೇ ಸಂಜೆಯ ಹೊತ್ತು, ಅದೇ ರೈಲು ಬರುವ ಸಮಯಕ್ಕೆ. ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ಹಳಿಗಳು ಚಳಿಯಿಂದ ಕೂಡಿರುತ್ತವೆ.
ಅವನು ಮೌನವಾಗಿ ನಿಂತು ಆ ಸ್ಥಳವನ್ನು ದಿಟ್ಟಿಸುತ್ತಿದ್ದ. ಇದ್ದಕ್ಕಿದ್ದಂತೆ ದೂರದಲ್ಲಿ ರೈಲಿನ ಹಾರ್ನ್ ಪ್ರತಿಧ್ವನಿಸಿತು ಮತ್ತು ಆ ಕ್ಷಣದಲ್ಲಿ ಸಿದ್ಧಾರ್ಥ್ ಹಳಿಯ ಮೇಲೆ ಒಂದು ಆಕಾರವನ್ನು ನೋಡುತ್ತಾನೆ. ಕಪ್ಪಾಗಿದ್ದ ಆ ಆಕಾರ ಸ್ಥಿರವಾಗಿ ನಿಂತಿತ್ತು. ಅದೇ ನಗು. ಆದರೆ ಆವಾಗ ವೀರ್ನ ಪ್ರೆಸೆನ್ಸ್ ಸಿದ್ಧಾರ್ಥನಿಗೆ ಆಗಿತ್ತು. ಸಿದ್ಧಾರ್ಥ್ ಕಣ್ಣು ಮಿಟುಕಿಸಲಿಲ್ಲ. ವೀರ್ ಸ್ಥಿರವಾಗಿ ನಿಂತಿದ್ದ. ಆ ನೆರಳು ಸಿದ್ಧಾರ್ಥನ್ನು ಆಟಕ್ಕೆ ಕರೆದಂತಿತ್ತು. ನಿನ್ನ ಸರತಿ ಅಂತ. ಆದರೆ ಈ ಬಾರಿಯೂ ಆ ರೈಲು ಆ ನೆರಳನ್ನು ಛಿದ್ರ ಮಾಡಿತ್ತು. ಆದರೆ ರೈಲು ಹೋದ ನಂತರ ಅಲ್ಲಿ ಏನೂ ಇರಲಿಲ್ಲ. ಸಿದ್ಧಾರ್ಥನಿಗೆ ಗೊತ್ತಿತ್ತು ಆ ಆತ್ಮ ಇನ್ನೂ ಕಾಯುತ್ತಿದೆ ಅಂತ. ಮತ್ತೊಂದು ರೈಲಿಗಾಗಿ, ಇನ್ನೊಬ್ಬ ಆಟಗಾರನಿಗಾಗಿ, ಕೊನೆಯ ಜಿಗಿತಕ್ಕಾಗಿ.